ನಮಸ್ಕಾರ ಎಲ್ರಿಗೂ. ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಶುರುವಾಗಿರುವಂತಹ ನಿನಗಾಗಿ ಅನ್ನುವಂತಹ ಸೀರಿಯಲ್ ವಿನೂತನವಾದಂತಹ ಕಥೆಯನ್ನು ಹೊಂದಿದೆ. ಈಗಾಗಲೇ ಪಾಪ್ಯುಲರ್ ಆಗಿರುವಂತಹ ಸಾಕಷ್ಟು ನಟ ನಟಿಯರನ್ನು ಕೂಡ ಹೊಂದಿದ್ದು ಸಾಕಷ್ಟು ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ಸೀರಿಯಲ್ನಲ್ಲಿ ಸಾಕಷ್ಟು ಪಾತ್ರಗಳು ಕೂಡ ಇದ್ದು ಈ ಎಲ್ಲ ಪಾತ್ರಗಳಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂತಹ ಪಾತ್ರಗಳ ಹೆಸರುಗಳು ಮತ್ತು ಆ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟ ನಟಿಯರ ನಿಜವಾದ ಹೆಸರುಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ನಿನಗಾಗಿ ಸೀರಿಯಲ್ನ ಮೊದಲನೇ ಎಪಿಸೋಡ್ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. 1ರಿಂದ 10 ಅಂಕವನ್ನು ಕೊಡಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ಅಂಕವನ್ನು ಕೊಡ್ತೀರಾ ಅದನ್ನು ನೀವು ಮೆನ್ಷನ್ ಮಾಡಬಹುದು ಕಮೆಂಟ್ ಬಾಕ್ಸಲ್ಲಿ. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ಈ ಸೀರಿಯಲ್ನ ಹೀರೋಯಿನ್ ಪಾತ್ರ ರಚನಾ ಅನ್ನುವಂತಹ ಪಾತ್ರ ಇದಾಗಿದ್ದು ವಜ್ರೇಶ್ವರಿಯ ಮಗಳು ಈಕೆ. ಈ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇರೋದು ದಿವ್ಯಾ ಉರುಡುಗ ಅವರು. ಇನ್ನು ಹೀರೋ ಪಾತ್ರದ ಹೆಸರು ಜೀವ ಅನ್ನೋದಾಗಿದೆ. ಇವರನ್ನು ನೀವು ಇದಕ್ಕೂ ಮೊದಲು ಗಿಣಿರಾಮ ಸೀರಿಯಲ್ನಲ್ಲೂ ಕೂಡ ನೋಡಿರಬಹುದು. ಇವರ ಹೆಸರು ರಿತ್ವಿಕ್ ಮತಾಡ್ ಅನ್ನೋದಾಗಿದೆ. ಇನ್ನು ಹೀರೋಯಿನ್ ಆಗಿರುವಂತಹ ರಚನಾ ಮತ್ತು ಹೀರೋ ಆಗಿರುವಂತಹ ಜೀವ ಇವರಿಬ್ಬರ ನಡುವೆ ಒಂದು ಸೇತುವೆಯನ್ನು ಹೆಣೆಯಲು ಕೃಷ್ಣ ಅನ್ನುವಂತಹ ಮುದ್ದು ಪುಟಾಣಿಯ ಪಾತ್ರ ತುಂಬಾನೇ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಹೀಗಾಗಿ ಈ ಒಂದು ಪಾತ್ರಕ್ಕೂ ಕೂಡ ತುಂಬಾನೇ ಪ್ರಾಮುಖ್ಯತೆ ಇದೆ. ಈ ಪಾತ್ರವನ್ನು ನಿರ್ವಹಿಸ್ತಾ ಇರೋದು ಮುದ್ದು ಪುಟಾಣಿ ಸಿರಿ ಅವರು. ಇನ್ನು ವಜ್ರೇಶ್ವರಿ ಅನ್ನುವಂತಹ ಪಾತ್ರ ಅಂದರೆ ರಚನಾಳ ತಾಯಿಯ ಪಾತ್ರ ಇದಾಗಿದ್ದು ಈ ಪಾತ್ರವನ್ನು ಸೋನಿಯಾ ಪೊನ್ನಮ್ಮ ಅವರು ನಿರ್ವಹಿಸ್ತಾ ಇದ್ದಾರೆ. ನೆಗೆಟಿವ್ ಶೇಡನ್ನು ಹೊಂದಿರುವಂತಹ ಪಾತ್ರ ಇದಾಗಿದ್ದು ಈ ಪಾತ್ರವನ್ನು ಮೊದಲನೇ ಎಪಿಸೋಡಲ್ಲಿ ತುಂಬಾ ಚೆನ್ನಾಗಿ ಇವರು ನಿಭಾಯಿಸಿದ್ರು ಅಂತ ನನಗಂತೂ ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನು ನೀವು ಕಮೆಂಟ್ ಮಾಡಬಹುದು. ಇನ್ನು ಇದೇ ಸೀರಿಯಲ್ನಲ್ಲಿ ಮತ್ತೊಂದು ನೆಗೆಟಿವ್ ಪಾತ್ರ ಕೂಡ ಇದೆ. ಅದುವೇ ನಿಹಾರಿಕಾ ಅನ್ನುವಂತಹ ಪಾತ್ರ ವಜ್ರೇಶ್ವರಿಯ ತಂಗಿಯ ಮಗಳ ಪಾತ್ರ ಇದಾಗಿದ್ದು ಈ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟಿಯ ಹೆಸರು ರೋಹಿಣಿ ಕೃಷ್ಣ ಅನ್ನೋದಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪಾತ್ರದ ಹೆಸರು ಆರತಿ ಅನ್ನುವಂತಹ ಪಾತ್ರ ರಚನಾಳ ಚಿಕ್ಕಮ್ಮನ ಪಾತ್ರ ಇದಾಗಿದ್ದು ಈ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟಿಯ ನಿಜವಾದ ಹೆಸರು ಮಾನಸ ಭಟ್ ಅನ್ನೋದಾಗಿದೆ. ಇನ್ನು ನಿಧಿ ಅನ್ನುವಂತಹ ಪಾತ್ರ ಆರತಿಯ ಮಗಳ ಪಾತ್ರ ಇದಾಗಿದ್ದು ಈ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟಿಯ ನಿಜವಾದ ಹೆಸರು ಸುಮೋಕ್ಷ ಅನ್ನೋದಾಗಿರುವಂಥದ್ದು. ನೆಕ್ಸ್ಟ್ ಪಾತ್ರವನ್ನು ನೋಡೋದಾದರೆ ರಚನಾಳ ಪರ್ಸನಲ್ ಅಸಿಸ್ಟೆಂಟ್ನ ಪಾತ್ರ. ಈ ಪಾತ್ರದ ಹೆಸರು ಟ್ವಿಂಕಲ್ ಅಂತ ಇಡಲಾಗಿದೆ. ಈ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟಿಯ ಹೆಸರು ಪ್ರಿಯಾಂಕಾ ಕಾಮತ್ ಅನ್ನೋದಾಗಿದೆ. ಇವರನ್ನು ನೀವು ಮಜಾ ಭಾರತದಲ್ಲೂ ಕೂಡ ನೋಡಿರಬಹುದು. ಈ ಎಲ್ಲ ಪಾತ್ರಗಳನ್ನು ಹೊರತುಪಡಿಸಿ ಕೂಡ ಸಾಕಷ್ಟು ಪಾತ್ರಗಳು ಈ ಸೀರಿಯಲ್ನಲ್ಲಿ ಇದ್ದಾವೆ. ಆ ಎಲ್ಲ ಪಾತ್ರಗಳ ಹೆಸರು ಮತ್ತು ಆ ಪಾತ್ರಧಾರಿಗಳ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.